ಹೆಲೋ ಸ್ವೀಟ್ ಹಾರ್ಟ್, ಎಲ್ಲರನ್ನ ನನ್ನ ಯೂಟ್ಯೂಬ್ ಚಾನಲ್ VS ಸ್ಟಿಚ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಈ ರಾಶ್ಮಿಕಾ ರಿಸೆಪ್ಷನ್ ಪ್ಯಾಕ್ ನೆಕ್ ಬ್ಲೌಸ್ ಹೇಗೆ ಮಾಡಬೇಕು ಅನ್ನೋ ನೋಡೋಣ. ಇದೇ ನಮ್ಮದು ಮೆಷರ್ಮೆಂಟ್. ಈಗ ಮೆಷರ್ಮೆಂಟ್ ಹೆಂಗೆ ತೆಗಿಬೇಕಂತೂ ನೋಡೋಣ. ಮೆಷರ್ಮೆಂಟ್ ಯಾವತ್ತೂ ಕರೆಕ್ಟಾಗಿ ತೆಗಿಬೇಕು, ಆವಾಗೇ ನಿಮ್ಮ ಬ್ಲೌಸ್ ಬಾಡಿಲೇ ಫಿಟ್ಟಾಗಿ ಕುಂಡಿರ್ತೈತಿ. ಈಗ ಮೆಷರಿಂಗ್ ಟೇಪ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ಸೊ ಇದು ನಿಮ್ಮದು ಲೋವರ್ ಚೆಸ್ಟ್, ಇಲ್ಲಿಂದ ಮತ್ತು ತಳಗೆ ಬನ್ನಿ. ಇದು ನಿಮ್ಮದು ಫ್ರಂಟ್ ಫುಲ್ ಲೆಂತ್. ಹಾಗೆ ಟೇಪ್ನ ಶೋಲ್ಡರ್ನಲ್ಲಿಟ್ಟು ಹಾಗೆ ತಳಗೆ ಬನ್ನಿ. ಇದು ನಿಮ್ಮದು ಬ್ಯಾಕ್ ಫುಲ್ ಲೆಂತ್. ಬ್ಯಾಕ್ ಫುಲ್ ಲೆಂತ್ ಯಾವತ್ತು ಫ್ರಂಟ್ ಫುಲ್ ಲೆಂತಿಂದ ಕಮ್ಮಿ ಆಗೇ ಇರ್ತೈತಿ. ಈಗ ಫುಲ್ ಶೋಲ್ಡರ್ ಮೆಷರ್ ಮಾಡೋಣ. ಅದಕ್ಕೆ ನಿಮ್ಮದು ಟೇಪ್ ಇಲ್ಲಿಂದ ಇಲ್ಲಿ ಮಟ್ಟ ಮೆಷರ್ ಮಾಡಿ. ಇದು ಬ್ಯಾಕ್ ಸೈಡಿಂದ ಮೆಷರ್ ಮಾಡಬೇಕು, ಫ್ರಂಟ್ ಸೈಡಿಂದ ಮೆಷರ್ ಮಾಡಬಾರ್ದು. ಮತ್ತು ನಿಮ್ಮದು ಟೇಪ್ ಶೋಲ್ಡರ್ನಲ್ಲಿ ಇಟ್ಟು ಈ ಪಾಯಿಂಟಿಂದ ಈ ಪಾಯಿಂಟ್ ಮಟ್ಟ ಮೆಷರ್ ಮಾಡಿ. ಇದು ನಿಮ್ಮದು ರೆಡಿ ಶೋಲ್ಡರ್, ಅಂದರೆ ಎಷ್ಟು ಬಟ್ಟೆ ನಿಮ್ಮ ಶೋಲ್ಡರ್ ಮ್ಯಾಗೂ ಕಾಣಿಸ್ಬೇಕಂತು. ಈಗ ಟೇಪನ್ನ ಮಿಡಲ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ನಿಮ್ಮದು ಫ್ರಂಟ್ ನೆಕ್ ಡೀಪ್ ಎಷ್ಟು ಬೇಕಂತೂ ಮಾರ್ಕ್ ಮಾಡಿ. ಮತ್ತೆ ಟೇಪ್ನ ಮಿಡಲ್ ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ಬನ್ನಿ. ಇದು ನಮ್ಮದು ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟ್. ಈಗ ಈ ಪಾಯಿಂಟಿಂದ ಈ ಪಾಯಿಂಟ್ ಮಟ್ಟ ಮೆಷರ್ ಮಾಡೋಣ. ಇದು ನಿಮ್ಮದು ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್. ಈಗ ಚೆಸ್ಟ್ ಮೆಷರ್ ಮಾಡೋಣ. ಅದಕ್ಕೂ ನಿಮ್ಮ ಟೇಪ್ನ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಲ್ಲಿ ತಂದು ಮೆಷರ್ ಮಾಡಿ. ಈಗ ವೇಸ್ಟ್ ಮೆಷರ್ ಮಾಡೋಣ. ಅದಕ್ಕೆ ಮತ್ತೆ ನಿಮ್ಮ ಟೇಪ್ನ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಲ್ಲಿ ತಂದು ಮೆಷರ್ ಮಾಡಿ. ಫ್ರಂಟ್ ಫುಲ್ ಲೆಂತ್ ಎಲ್ಲಿ ಮುಗಿತಾ ಇದೆ ಅಲ್ವಾ, ಅಲ್ಲಿಂದನೇ ವೇಸ್ಟ್ ಮೆಷರ್ ಮಾಡಬೇಕು. ಈಗ ಸ್ಲೀವ್ ಲೆಂತ್ ಮೆಷರ್ ಮಾಡೋಣ. ಅದಕ್ಕೆ ಟೇಪ್ನು ಶೋಲ್ಡರ್ನಲ್ಲಿ ಇಟ್ಟು ಹಾಗೆ ತಳಗೆ ತೊಗೊಂಡು ಬನ್ನಿ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಲ್ಲಿ ಮಾರ್ಕ್ ಮಾಡಿ ಒಂದು ರೌಂಡ್ ಮೆಷರ್ಮೆಂಟ್ ತೊಗೋಣ, ಬೈಸೆಪ್ಸ್ ರೌಂಡ್. ಈಗ ನಮ್ಮದು ಮೆಷರ್ಮೆಂಟ್ ರೆಡಿಯಾಗಿದ್ದೆ. ಇದನ್ನು ನೀವು ಡ್ರಾಫ್ಟಿಂಗ್ ಪೇಪರ್ನಲ್ಲಿ ಮಾರ್ಕ್ ಮಾಡ್ಬೋದು, ಅಲ್ವಾ ನ್ಯೂಸ್ ಪೇಪರ್ನಲ್ಲಿ ಮಾರ್ಕ್ ಮಾಡ್ಬೋದು. ಈಗ ಪೇಪರ್ನ ಅರ್ಧ ಫೋಲ್ಡ್ ಮಾಡಿ. ನಾನು ಈ ಟ್ರಯಾಂಗಲ್ ಸ್ಕೇಲಿಟ್ಟು ಮಾರ್ಕ್ ಮಾಡ್ತಿದ್ದೀನಿ. ನೀವು ಮೆಷರಿಂಗ್ ಟೇಪ್ನಲ್ಲಿ ಮಾರ್ಕ್ ಮಾಡಿ. ಮೆಷರಿಂಗ್ ಟೇಪ್ದಿಂದ ಹೇಗೆ ಮಾರ್ಕ್ ಮಾಡಬೇಕು ಅಂತ ನಾನು ನಿನಗೂ ಕಲಿಸ್ತೀನಿ. ಈಗ ಫುಲ್ ಶೋಲ್ಡರ್ 14 ಇಂಚ್, ಅದರದ್ದು ಅರ್ಧ ತೊಗೊಂಡು, ಅರ್ಧ ತೊಗೊಂಡ್ರೆ 7 ಇಂಚ್ ಬರ್ತಾ ಇದೆ. ಸೊ ಇಲ್ಲಿ 7 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತು ಹಾಗೆ ಇಲ್ಲಿ 2.5 ಇಂಚ್ ಮಾರ್ಕ್ ಮಾಡಿ. ಈ ಮೆಷರ್ಮೆಂಟ್ ಎಲ್ಲ ಸೈಜಿಗೆ. ಇಲ್ಲಿ 1 ಇಂಚ್ ಶೋಲ್ಡರ್ ಡೌನ್ ಮಾಡೋಣ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಈ ಪಾಯಿಂಟಿಂದ ಫುಲ್ ಲೆಂತ್ ಮಾರ್ಕ್ ಮಾಡೋಣ. ಫುಲ್ ಲೆಂತ್ 14 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ 15 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಆರ್ಮ್ ಹೋಲ್ ಮಾರ್ಕ್ ಮಾಡೋಣ. ಇದು ಆರ್ಮ್ ರೌಂಡ್ ಫಾರ್ಮುಲಾ. ನನ್ನ ಚೆಸ್ಟ್ 36 ಇಂಚ್, ಅದರದ್ದು ಫಾರ್ಮುಲಾ ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ ಹಾಫ್ ಇಂಚ್. ನನ್ನ ಚೆಸ್ಟ್ 36 ಇಂಚ್, 6 ಡಿವೈಡ್ ಮಾಡಿದೆ ನಮಗೂ 6 ಸಿಗುತ್ತೆ. ಅದರಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡಿ ಮತ್ತು 6.5 ಇಂಚಲ್ಲಿ ಮಾರ್ಕ್ ಮಾಡಿ. ನಿಮ್ಮದು ಚೆಸ್ಟ್ ಸೈಜ್ ಎಲ್ಲೇ ಬರ್ತಾ ಇದೆ ನೋಡಿ ಮತ್ತು ಆ ಫಾರ್ಮುಲಾ ಅಪ್ಲೈ ಮಾಡಿ. ಈ ಪಾಯಿಂಟಿಂದ 6.5 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಚೆಸ್ಟ್ ಮಾರ್ಕ್ ಮಾಡೋಣ. ನಮ್ಮದು ಚೆಸ್ಟ್ 36 ಇಂಚ್, ಅದರಲ್ಲಿ 2.5 ಇಂಚ್ ಲೂಸಿಂಗ್ ಆ್ಯಡ್ ಮಾಡಿ. ಈ ಮೆಷರ್ಮೆಂಟ್ ಎಲ್ಲ ಸೈಜಿಗೆ. ನಮಗೆ ಇಲ್ಲಿ 38.5 ಇಂಚ್ ಸಿಗ್ತಾ ಇದೆ. ಅದರಲ್ಲಿ 4 ಡಿವೈಡ್ ಮಾಡೋಣ. ನಮಗೂ 9.6 ಇಂಚ್ ಸಿಗ್ತಾ ಇದೆ. ಇಲ್ಲಿ ನಾನು 9.6 ಇಂಚಲ್ಲಿ ಮಾರ್ಕ್ ಮಾಡ್ತೀನಿ. 1.5 ಇಂಚ್ ಆ್ಯಡ್ ಮಾಡ್ತೀನಿ. ಈಗ ವೇಸ್ಟ್ ಮಾರ್ಕ್ ಮಾಡೋಣ. ವೇಸ್ಟ್ ನಮ್ಮದು 28 ಇಂಚ್, ಅದರಲ್ಲಿ 4 ಇಂಚ್ ಡಿವೈಡ್ ಮಾಡಿದರೆ ನಮಗಿಲ್ಲಿ 7 ಇಂಚ್ ಸಿಗ್ತಾ ಇದೆ. ಈಗ ಇಲ್ಲಿ ನಾನು 7 ಇಂಚಲ್ಲಿ ಮಾರ್ಕ್ ಮಾಡ್ತೀನಿ ಮತ್ತು 1.5 ಇಂಚ್ ಆ್ಯಡ್ ಮಾಡ್ತೀನಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತೀನಿ.
ಈ ಎರಡು ಪಾಯಿಂಟದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಅದಕ್ಕೆ ನೀವು ಮೆಷರಿಂಗ್ ಟೇಪ್ನ ಹೀಗೆ ಇಟ್ಟು ಇದನ್ನು ಅರ್ಧ ಫೋಲ್ಡ್ ಮಾಡಿ ಮತ್ತು ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಈ ಪಾಯಿಂಟಿಂದ ಈ ಪಾಯಿಂಟ್ ಮಟ್ಟ ಮೆಷರ್ ಮಾಡಿ. ನಮಗೆ ಇಲ್ಲಿ 7 ಇಂಚ್ ಸಿಗ್ತಾ ಇದೆ. ಅದರಲ್ಲಿ 1 ಇಂಚ್ ಮೈನಸ್ ಮಾಡಿ ಮತ್ತು ಇಲ್ಲಿ 6 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತೆ ಮೆಷರ್ ಮಾಡಿ ನಮಗಿಲ್ಲಿ 7 ಇಂಚ್ ಸಿಗ್ತಾ ಇದೆ. ಅದರಲ್ಲಿ ಅರ್ಧ ಇಂಚ್ ಮೈನಸ್ ಮಾಡಿ ಮತ್ತು ಇಲ್ಲಿ 6.5 ಇಂಚಲ್ಲಿ ಮಾರ್ಕ್ ಮಾಡಿ. ನಿಮ್ಮ ಚೆಸ್ಟ್ 40 ಇಂಚ್ ತಳಗಡೆ ಇದ್ದರೆ ಇಲ್ಲಿ 0.75 ಇಂಚ್ ಪ್ಲಸ್ 1 ಲೈನ್ ಅಲ್ಲಿ ಮಾರ್ಕ್ ಮಾಡಿ. 40 ಇಂಚ್ ಮೇಗಡೆ ಇದ್ದರೆ 1 ಇಂಚ್ ಪ್ಲಸ್ 1 ಲೈನ್ ಅಲ್ಲಿ ಮಾರ್ಕ್ ಮಾಡಿ. ಈ ಎಲ್ಲ ಪಾಯಿಂಟ್ ಸೇರಿಸಿ ನಾವು ಕರ್ವ್ ಲೈನ್ ಡ್ರಾ ಮಾಡೋಣ. ನೀವು ಈ ಫ್ರೆಂಚ್ ಕರ್ವ್ ಸ್ಕೇಲ್ ಕೂಡ ಮಾಡ್ಬೋದು. ಈ ಎರಡು ಪಾಯಿಂಟದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಈಗ ಈ ಪಾಯಿಂಟದಿಂದ ನಾವು ಬ್ಯಾಕ್ ನೆಕ್ ಡಿಪ್ ಮಾರ್ಕ್ ಮಾಡೋಣ. ಬ್ಯಾಕ್ ನೆಕ್ ಡಿಪ್ 1 ಇಂಚ್ 1 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಲೈನ್ದಿಂದ ಅರ್ಧ ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಲೈನ್ ಡ್ರಾ ಮಾಡಿ. ಈಗ ನಾವು ಶೋಲ್ಡರ್ ಮಾರ್ಕ್ ಮಾಡೋಣ. ನಮ್ಮದು ರೆಡಿ ಶೋಲ್ಡರ್ 3.5 ಇಂಚ್. ಅದರಲ್ಲಿ 1 ಇಂಚ್ ಸ್ಟಿಚಿಂಗ್ ಆಗಿ ಆ್ಯಡ್ ಮಾಡಿ ಮತ್ತು ಇಲ್ಲಿ 4.5 ಇಂಚಲ್ಲಿ ಮಾರ್ಕ್ ಮಾಡಿ. ಈ ಪಾಯಿಂಟದಿಂದ 4.5 ಇಂಚಲ್ಲಿ ಮಾರ್ಕ್ ಮಾಡಿ. ಈ ಪಾಯಿಂಟದಿಂದ ಈ ಪಾಯಿಂಟ್ ಮಟ್ಟ ಮೆಷರ್ ಮಾಡಿ.
ಅದೇ ಮೆಷರ್ಮೆಂಟ್ ಇಲ್ಲಿ ಮಾರ್ಕ್ ಮಾಡಿ ಮತ್ತು ಲೈನ್ ಡ್ರಾ ಮಾಡಿ. ಈಗ ಕರ್ವ್ ಲೈನ್ ಡ್ರಾ ಮಾಡೋಣ. ಈ ಕರ್ವ್ ಲೈನ್ ಈ ಪಾಯಿಂಟ್ ಮಟ್ಟ ಜಾಯಿನ್ ಆಗಬೇಕು. ಇಲ್ಲಿ ಅರ್ಧ ಇಂಚಲ್ಲಿ ಮಾರ್ಕ್ ಮಾಡಿ. ಈ ಪಾಯಿಂಟ್ ಎಲ್ಲ ಸೇರಿಸಿ ನಾವು ಕರ್ವ್ ಲೈನ್ ಡ್ರಾ ಮಾಡೋಣ. ಈ ಬ್ಯಾಕ್ ಪಾರ್ಟ್ನ ಸೈಡಲ್ಲಿ ಇಟ್ಟು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡೋಣ. ಅದಕ್ಕೆ ನೀವು ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಇಲ್ಲಿ ನಾವು 7 ಇಂಚಲ್ಲಿ ಮಾರ್ಕ್ ಮಾಡೋಣ. ಅದು ನಮ್ದು ಫುಲ್ ಶೋಲ್ಡರ್ದ ಅರ್ಧ. ಇಲ್ಲಿ 2.5 ಇಂಚಲ್ಲಿ ಮಾರ್ಕ್ ಮಾಡಿ ಈ ಮೆಷರ್ಮೆಂಟ್ ಎಲ್ಲ ಸೈಜಕ್ಕೆ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ. ಲೈನ್ ಡ್ರಾ ಮಾಡಿ. ಈಗ ಆರ್ಮ್ ರೌಂಡ್ ಮಾರ್ಕ್ ಮಾಡೋಣ. ಇದೇ ಫಾರ್ಮುಲಾ. ಸೊ ಇಲ್ಲಿ ನಾನು 6.5 ಇಂಚಲ್ಲಿ ಮಾರ್ಕ್ ಮಾಡ್ತೀನಿ ಮತ್ತು ಲೈನ್ ಡ್ರಾ ಮಾಡ್ತೀನಿ. ಈಗ ನಾವು ಚೆಸ್ಟ್ ಮಾರ್ಕ್ ಮಾಡೋಣ. ಅದೇ ಫಾರ್ಮುಲಾ ಇಲ್ಲಿಯೂ ಅಪ್ಲೈ ಮಾಡೋಣ. ಈಗ ನಾನು ಇಲ್ಲಿ 9.6 ಇಂಚಲ್ಲಿ ಮಾರ್ಕ್ ಮಾಡ್ತೀನಿ ಮತ್ತು 1.5 ಇಂಚ್ ಆ್ಯಡ್ ಮಾಡ್ತೀನಿ. ಈ ಎರಡು ಪಾಯಿಂಟ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಲೈನ್ ಡ್ರಾ ಮಾಡಿ. ಈಗ ಈ ಪಾಯಿಂಟಿಂದ ಈ ಪಾಯಿಂಟ್ ಮಟ್ಟ ಮೆಷರ್ ಮಾಡಿ. ನಮಗೆ ಇಲ್ಲಿ 7 ಇಂಚ್ ಸಿಗ್ತಾ ಇದೆ. ಅದರಲ್ಲಿ 1 ಇಂಚ್ ಮೈನಸ್ ಮಾಡಿ ಮತ್ತು ಇಲ್ಲಿ 6 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತೆ ಮೆಷರ್ ಮಾಡಿ ನಮಗಿಲ್ಲಿ 7 ಇಂಚ್ ಸಿಗ್ತಾ ಇದೆ. ಅದರಲ್ಲಿ ಅರ್ಧ ಇಂಚ್ ಮೈನಸ್ ಮಾಡಿ ಮತ್ತು ಇಲ್ಲಿ 6.5 ಇಂಚಲ್ಲಿ ಮಾರ್ಕ್ ಮಾಡಿ. ನಿಮ್ಮದು ಚೆಸ್ಟ್ 40 ಇಂಚ್ ಕೆಳಗಡೆ ಇದ್ದರೆ ನೀವು 0.75 ಇಂಚಲ್ಲಿ ಮಾರ್ಕ್ ಮಾಡಿ. ನಿಮ್ಮದು ಚೆಸ್ಟ್ 40 ಇಂಚ್ ಮೇಲ್ಗಡೆ ಇದ್ದರೆ 1 ಇಂಚಲ್ಲಿ ಮಾರ್ಕ್ ಮಾಡಿ. ಈ ಎಲ್ಲ ಪಾಯಿಂಟ್ ಸೇರಿಸಿ ನಾವು ಕರ್ವ್ ಲೈನ್ ಡ್ರಾ ಮಾಡೋಣ.
2 ಪಾಯಿಂಟದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಈ ಪಾಯಿಂಟ್ದಿಂದ ನಾವು ಫ್ರಂಟ್ ನೆಕ್ ಡೀಪ್ ಮಾರ್ಕ್ ಮಾಡೋಣ. 3 ಇಂಚಲ್ಲಿ ಮಾರ್ಕ್ ಮಾಡಿ ಫ್ರಂಟ್ ನೆಕ್ ಡೀಪ್. ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟ್ನಲ್ಲಿ ಮಾರ್ಕ್ ಮಾಡೋಣ. ಶೋಲ್ಡರ್ ಟು ಅಪೆಕ್ಸ್ ಪಾಯಿಂಟ್ 10 ಇಂಚ್, ಅದರಲ್ಲಿ 1/2 ಇಂಚ್ ಆ್ಯಡ್ ಮಾಡಿ ಮತ್ತು 10.5 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಫುಲ್ ಲೆಂತ್ ಮಾರ್ಕ್ ಮಾಡೋಣ. ಫುಲ್ ಲೆಂತ್ 14 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ ಮತ್ತು 15 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈ ಲೈನ್ದಿಂದ ಅರ್ಧ ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಲೈನ್ ಡ್ರಾ ಮಾಡಿ. ಈಗ ಶೋಲ್ಡರ್ ಮಾರ್ಕ್ ಮಾಡೋಣ. ನನ್ನ ರೆಡಿ ಶೋಲ್ಡರ್ 3.5 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ ಮತ್ತು 4.5 ಇಂಚಲ್ಲಿ ಮಾರ್ಕ್ ಮಾಡಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೆಜರ್ ಮಾಡಿ. ಆ ಸೇಮ್ ಮೆಜರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಲೈನ್ ಡ್ರಾ ಮಾಡೋಣ. ಈಗ ಕರ್ವ್ ಲೈನ್ ಡ್ರಾ ಮಾಡಿ. ನನ್ನ ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್ 7 ಇಂಚ್, ಅದರಲ್ಲಿ ಹಾಫ್ ಮಾಡೋಣ. ಇಲ್ಲಿ 3.5 ಇಂಚಲ್ಲಿ ಮಾರ್ಕ್ ಮಾಡೋಣ. ಮತ್ತು ನಾವು 1/2 ಇಂಚ್ ಅದರಲ್ಲಿ ಮೈನಸ್ ಮಾಡೋಣ ಮತ್ತು 3 ಇಂಚ್ ಮಾರ್ಕ್ ಮಾಡೋಣ. ಯಾವುದೇ ಮೆಜರ್ಮೆಂಟ್ ಬರಲಿ ಅದರಲ್ಲಿ 1/2 ಇಂಚ್ ಮೈನಸ್ ಮಾಡಿ ಮತ್ತು ಮಾರ್ಕ್ ಮಾಡಿ. ಇದು ವೇಸ್ಟ್ ಡಾಟ್ ಚಾರ್ಟ್. ನನ್ನ ಚೆಸ್ಟ್ 36 ಇಂಚ್, ಅದಕ್ಕೆ ನಾನು ವೇಸ್ಟ್ ಡಾಟ್ 3 ಇಂಚಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನಾವು ಈ ಪಾಯಿಂಟ್ದಿಂದ 3 ಇಂಚಲ್ಲಿ ಮಾರ್ಕ್ ಮಾಡೋಣ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ವೇಸ್ಟ್ ಮಾರ್ಕ್ ಮಾಡೋಣ. ನನ್ನ ವೇಸ್ಟ್ 28 ಇಂಚ್, ಅದರಲ್ಲಿ 4 ಡಿವೈಡ್ ಮಾಡಿದ್ರೆ ನಮಗೂ 7 ಸಿಗ್ತಾ ಇದೆ. ಅದರಲ್ಲಿ 3 ಇಂಚ್ ಆ್ಯಡ್ ಮಾಡಿ, ಅದು ಡಾಟ್, ನಮಗೂ 10 ಇಂಚಲ್ಲಿ ಸಿಗ್ತಾ ಇದೆ. 10 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು 1.5 ಇಂಚ್ ಆ್ಯಡ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಮತ್ತೆ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಇಲ್ಲಿ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 1/2 ಇಂಚಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ. ಇಲ್ಲಿ ಸ್ವಲ್ಪ ಕರ್ವ್ ಲೈನ್ ಡ್ರಾ ಮಾಡೋಣ.
ಈ ಗ್ಯಾಪ್ ಜಸ್ಟ್ 1 ಲೈನ್ ಅಟ್ಟೆ ಇರಬೇಕು. ಈ ಪಾಯಿಂಟ್ ಅಂದ್ರೆ ಈ ಪಾಯಿಂಟ್ ಮಟ್ಟ ಮೆಜರ್ ಮಾಡಿ. ಆ ಸೇಮ್ ಮೆಜರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಈಗ ಇದನ್ನು ಮೆಜರ್ ಮಾಡಿ. ನನಗಿಲ್ಲಿ 1/2 ಇಂಚ್ ಪ್ಲಸ್ 1 ಲೈನ್ ಅಷ್ಟು ಸಿಗ್ತಾ ಇದೆ. ಆ ಸೇಮ್ ಮೆಜರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಈ ಮೆಜರ್ಮೆಂಟ್ದ ಡಬಲ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. 1/2 ಇಂಚ್ ಪ್ಲಸ್ 1 ಲೈನ್ದ ಡಬಲ್ ನಮಗೂ 1.25 ಇಂಚ್ ಸಿಗ್ತಾ ಇದೆ. ಇಲ್ಲಿ ನಾನು 1.25 ಇಂಚಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಲೈನ್ ಡ್ರಾ ಮಾಡೋಣ. ಈಗ ಸೇಮ್ ಮೆಜರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ನನ್ನ ವೇಸ್ಟ್ ಸ್ಟಾರ್ಟ್ 3 ಇಂಚ್, ಅದರಲ್ಲಿ ನಾವು ಅರ್ಧ ತಗೋಣ. ನಮಗಿಲ್ಲಿ 1.5 ಇಂಚ್ ಸಿಗ್ತಾ ಇದೆ. ಅದನ್ನು ಈ ಆರ್ಮ್ ರೌಂಡ್ ಲೈನ್ದಿಂದ ಇಟ್ಟು ನಾವು 1.5 ಇಂಚಲ್ಲಿ ಮಾರ್ಕ್ ಮಾಡೋಣ. ಈ ಕರ್ವ್ ಲೈನ್ ಮ್ಯಾಗೆ ನಾವು ಮಾರ್ಕ್ ಮಾಡಬೇಕು. ಈ 1.5 ಇಂಚ್ದ ಮತ್ತೆ ಅರ್ಧ ಮಾಡೋಣ. ನಮಗೂ 0.75 ಇಂಚ್ ಸಿಗ್ತಾ ಇದೆ. ಅದನ್ನು ನಾವು ಇಲ್ಲಿ ಮಾರ್ಕ್ ಮಾಡೋಣ. ಲೈನ್ ಡ್ರಾ ಮಾಡಿ. ಈಗ ಈ ಪಾಯಿಂಟ್ದಿಂದ ಅರ್ಧ ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಲೈನ್ ಡ್ರಾ ಮಾಡಿ. ಈ ಪಾಯಿಂಟ್ದಿಂದ ನಾವು 1.5 ಇಂಚಲ್ಲಿ ಮಾರ್ಕ್ ಮಾಡೋಣ. ಅದು ನಮ್ಮದು ವೇಸ್ಟ್ ಡಾಟ್ದ ಅರ್ಥ. ಈಗ ಲೈನ್ ಡ್ರಾ ಮಾಡಿ. ಈ ಲೈನನ್ನು ನಾವು ಮೆಜರ್ ಮಾಡೋಣ. ಈಗ ಅದೇ ಮೆಜರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಈಗ ಒಂದು ಸ್ಕೇಲ್ ತಗೋರಿ. ಅದನ್ನು ನಾವು ಈ ಪಾಯಿಂಟ್ ಮ್ಯಾಗೆ ಹೀಗೆ ಇಡಿಸೋಣ ಮತ್ತು ಈ ಸ್ಕೇಲ್ದ ಎಡ್ಜ್ ಮತ್ತು ಈ ಲೈನು ಪ್ರಾಪರಾಗಿ ಅಲೈನ್ ಆಗಬೇಕು. ಎರಡು ಸ್ಟ್ರೈಟಾಗಿ ಇರಬೇಕು. ಈ ಲೈನ್ ಕ್ರಾಸ್ ಆಗಿ ಹೋದರೆ ನಡಿತೈತಿ. ಮತ್ತೆ ಈ ಸ್ಕೇಲ್ನ ಈ ಪಾಯಿಂಟಲ್ಲಿ ಇಟ್ಟು ನಾವು ಲೈನ್ ಡ್ರಾ ಮಾಡೋಣ.
ಈ ಗ್ಯಾಪು ಈಕ್ವಲ್ ಆಗಿ ಇರಬೇಕು. ಈಗ ಕರ್ವ್ ಲೈನ್ ಡ್ರಾ ಮಾಡೋಣ. ಈ ಕರ್ವ್ ಲೈನ್ ಈ ಪಾಯಿಂಟಲ್ಲಿ ಜಾಯಿನ್ ಆಗಬೇಕು. ಈಗ ಇದನ್ನು ನಾವು ಕಟ್ ಮಾಡೋಣ. ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡಿ. ಈಗ ನಾವು ಈ ಡಾಟ್ನ ಫೋಲ್ಡ್ ಮಾಡೋಣ. ಈಗ ನಮಗೆ ನಮ್ಮದು ಪ್ರಾಪರ್ ಆರ್ಮ್ ಹೋಲ್ ಸಿಕ್ಕಿದೆ. ಈಗ ಇದನ್ನು ಕಟ್ ಮಾಡೋಣ. ಲೈನಿಂಗ್ ಮ್ಯಾಗೆ ಇಟ್ಟು ಕಟ್ ಮಾಡೋತಿಂಕ ಪೈಲ ನೀವು ಈ ಎರಡು ಸೈಡು ಒಂದು ಅರ್ಧ ಇಂಚ್ ಗ್ಯಾಪ್ ಇಟ್ಟು ಕಟ್ ಮಾಡಬೇಕು, ಯಾಕಂದರೆ ಸ್ಟಿಚಿಂಗ್ಕಾಗೆ. ಈಗ ನಾವು ಬ್ಯಾಕ್ ಪಾರ್ಟ್ ತಗೋಣ. ಈಗ ಇಲ್ಲಿ ನಾವು ಅರ್ಧ ಇಂಚಲ್ಲಿ ಮಾರ್ಕ್ ಮಾಡೋಣ. ಈಗ ಫ್ರಂಟ್ ಪಾರ್ಟ್ ತಗೋರಿ ಮತ್ತು ಈ ಪಾಯಿಂಟನ್ನ ಎರಡು ಹೀಗೆ ನಾವು ಕೂಡಿಸಿ ಈ ಎರಡೂ ಲೈನು ಪ್ರಾಪರಾಗಿ ಅಲೈನ್ ಆಗಬೇಕು, ಪ್ರಾಪರಾಗಿ ಇರಬೇಕು. ಈಗ ನಾವು ಸ್ಟ್ರೈಟ್ ಲೈನ್ ಡ್ರಾ ಮಾಡೋಣ.
ಈ ಗ್ಯಾಪನ್ನು ಮೆಷರ್ ಮಾಡಿ. ಆ ಸೇಮ್ ಮೆಷರ್ಮೆಂಟ್ ನಾವು ಇಲ್ಲಿ ಮಾರ್ಕ್ ಮಾಡೋಣ ಮತ್ತು ಲೈನ್ ಡ್ರಾ ಮಾಡೋಣ. ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಲೈನ್ ಡ್ರಾ ಮಾಡಿ. ಈಗ ಈ ಪಾರ್ಟ್ ಎಲಿಮಿನೇಟ್ ಆಗಿದೆ. ನಮಗಿದು ಬೇಡಾಗಿದ್ದ ಪಾರ್ಟು. ಈಗ ಇದನ್ನು ಕಟ್ ಮಾಡೋಣ. ಈಗ ನಾವು ಸ್ಲೀವ್ ಲೆಂತ್ ಮೆಷರ್ ಮಾಡೋಣ. ಅದಕ್ಕಿಲ್ಲಿ ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಮೆಷರ್ ಮಾಡಿ. ಈಗ ಯಾವುದೇ ಮೆಷರ್ಮೆಂಟ್ ಬರ್ತಾ ಇದೆ ಅಲ್ವಾ, ಅದರಲ್ಲಿ ನಾವು ಅರ್ಧ ಇಂಚ್ ಮೈನಸ್ ಮಾಡೋಣ. ಸೇಮ್ ಪ್ರೊಸೀಜರ್ ಫ್ರಂಟ್ಗೂ ಅಪ್ಲೈ ಮಾಡಿ. ಈಗ ಯಾವುದೇ ಮೆಷರ್ಮೆಂಟ್ ಬರ್ತಾ ಇದೆ ಅಲ್ವಾ, ಅದರಲ್ಲಿ ಹಾಫ್ ಇಂಚ್ ಮೈನಸ್ ಮಾಡಿ. ಈಗ ಮಟ ನೋಡಿದ್ದು ನಾವು 1 ಡಾಟ್ ಬ್ಲೌಸ್. ನಿಮಗೆ ಹೀಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಬೇಕಾಗಿದ್ದರೆ ಈಗ ನಾನು ಹೇಳೋ ಸ್ಟೆಪ್ಪನ್ನು ಫಾಲೋ ಮಾಡಿ. ಈ ಪಾಯಿಂಟದಿಂದ ಹಾಫ್ ಇಂಚಲ್ಲಿ ಕೆಳಗಡೆ ಮಾರ್ಕ್ ಮಾಡಿ. ಈ ಲೈನ್ದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 0.25 ಇಂಚ್ ಪ್ಲಸ್ 1 ಲೈನಲ್ಲಿ ಮಾರ್ಕ್ ಮಾಡಿ. (0.25 ಇಂಚ್ ಪ್ಲಸ್ 1 ಲೈನ್). ಈ ಡಾಟ್ಸ್ ಎಲ್ಲ ಜಾಯಿನ್ ಮಾಡಿ ಮತ್ತು ಕರ್ವ್ ಲೈನ್ ಡ್ರಾ ಮಾಡಿ. ಇದನ್ನು ಕಟ್ ಮಾಡಿ. ಫುಲ್ ಸ್ಲೀವ್ ಲೆಂತ್ 10 ಇಂಚ್, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿ
11 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಇದು ಸ್ಲೀವ್ ಡೌನ್ ಚಾರ್ಟ್. ನನ್ನ ಚೆಸ್ಟು 36 ಇಂಚ್, ಅದಕ್ಕೆ ನಾನು ಅಲ್ಲಿ 3.5 ಇಂಚ್ ಸ್ಲೀವ್ ಡೌನ್ ಮಾಡ್ತಾ ಇದ್ದೀನಿ. ಈ ಪಾಯಿಂಟದಂದ್ರೆ 3.5 ಇಂಚ್ ಮಾರ್ಕ್ ಮಾಡಿ ಮತ್ತು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಇಲ್ಲಿ 1 ಇಂಚಲ್ಲಿ ಮಾರ್ಕ್ ಮಾಡಿ. ಬ್ಯಾಕ್ ಸ್ಲೀವ್ 10.25 ಇಂಚ್, ಅದರಲ್ಲಿ 1.5 ಇಂಚ್ ಮೈನಸ್ ಮಾಡಿ. ಈ ಮೆಜರ್ಮೆಂಟ್ ಎಲ್ಲರಿಗೂ ಸೇಮ್. ಇಲ್ಲಿ 8.75 ಇಂಚಲ್ಲಿ ಮಾರ್ಕ್ ಮಾಡಿ. ಪಾಯಿಂಟದಂದ್ರೆ 1.5 ಇಂಚ್ ಆ್ಯಡ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಮತ್ತೆ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಇಲ್ಲಿ 0.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಸ್ಲೀವ್ ಶೇಪ್ ಕೊಡೋಣ. ಇಲ್ಲಿ 1/2 ಇಂಚಲ್ಲಿ ಮಾರ್ಕ್ ಮಾಡಿ. ಮತ್ತೆ ಸ್ಲೀವ್ ಶೇಪ್ ಕೊಡೋಣ. ಈಗಿಲ್ಲಿ 1/2 ಇಂಚಲ್ಲಿ ಗ್ಯಾಪ್ ಇಟ್ಟು ಮೆಜರ್ ಮಾಡಿ. ಬ್ಯಾಕ್ ಸ್ಲೀವ್ 10.5 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಫ್ರಂಟಿಗೆ 9.25 ಇಂಚಲ್ಲಿ ಮಾರ್ಕ್ ಮಾಡಿ. ಈಗ ಈ ಎರಡು ಪಾಯಿಂಟದ ಮಿಡಲ್ ಪಾಯಿಂಟಲ್ಲಿ ಮಾರ್ಕ್ ಮಾಡಿ. ಇಲ್ಲಿ ಆರ್ಮ್ ರೌಂಡ್ ಮಾರ್ಕ್ ಮಾಡೋಣ. ಅದರದ್ದು ಮೆಜರ್ಮೆಂಟ್ 9 ಇಂಚ್, ಅದನ್ನು ಹಾಫ್ ಮಾಡಿ ಮತ್ತು 4.5 ಇಂಚಲ್ಲಿ ಮಾರ್ಕ್ ಮಾಡಿ ಮತ್ತು ಇಲ್ಲಿಂದ 1.5 ಇಂಚ್ ಆ್ಯಡ್ ಮಾಡಿ. ಈಗ ಈ ಪಾಯಿಂಟದಿಂದ 1.5 ಇಂಚಲ್ಲಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ಈಗ ಇದನ್ನು ಕಟ್ ಮಾಡಿ.
ಈಗ ನಮ್ಮದು ಬ್ಯೂಟಿಫುಲ್ ಪ್ಯಾಕ್ ನೆಕ್ ಬ್ಲೌಸ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನಿಮ್ಮದು ಎಕ್ಸ್ಪೀರಿಯನ್ಸ್ ಕಾಮೆಂಟ್ಸ್ನಲ್ಲಿ ಹೇಳಿ. ಅಂತ ಮಟ್ಟ ನೋಡಿದ್ದಕ್ಕೂ ಧನ್ಯವಾದಗಳು. ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್.